ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲಿ ಮತ್ತೊಂದು ದುರಂತಕ್ಕೆ ಕಾರಣ ಆಗ್ಬಿಟ್ಟಿದೆ. ಒಂದು ವೀಕ್ಷಕರೇ, ಬರೋಬ್ಬರಿ 9 ಜನ ಸಾವನ್ನಪ್ಪಿದ್ದಾರೆ. ಸುಮಾರು 20 ಜನ ಗಾಯ ಆಗಿದೆ. ಅವ್ರು ಈಗಾಗಲೇ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಪಡಿತಾ ಇದ್ದಾರೆ. ಈಗ 9 ಜನ ಸಾವನ್ನಪ್ಪಿದಾರಲ್ಲ, ಎದ್ರ ಸಲುವಾಗಿ ಏನಾಯ್ತು, ಯಾವ ರೀತಿಯಾಗಿ ಒಂದೊಂದ ತಿಳಿಸ್ಕೊಡ್ತಾನೆ. ಈ ಒಂದು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದ್ರೆ, ನೀವು ಎಚ್ಚೆತ್ತುಕೊಳ್ಬೇಕು. ಅದೇ ಒಂದು ಕಾರಣಕ್ಕಾಗಿ ವಿಡಿಯೋ ಮಾಡ್ತಾ ಇರೋದು. ಇಂದಲ್ಲ ನಾಳೆ ಈ ರೀತಿ ನಿಮ್ ಕೂಡ ಟೈಮ್ ಬಂದ್ರೆ ಬರ್ಬೋದು, ಬರಬಾರ್ದು ಆದ್ರೆ ಬರ್ಬೋದು. ಕೆಲವು ಜನ ಈ ತಪ್ಪನ್ನ ಮಾಡ್ತಾರೆ. ಅದೇ ಒಂದು ಕಾರಣಕ್ಕಾಗಿ ಈ ಎಲ್ಲ ಆಕ್ಸಿಡೆಂಟ್ ಆಗ್ತಿದಾವೆ. ಅದನ್ನ ಸಂಪೂರ್ಣ ತಿಳಿಸ್ಕೊಡ್ತಾನೆ ಈ ಒಂದು ವಿಡಿಯೋದಲ್ಲಿ. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ, ನೀವು ಎಚ್ಚೆತ್ತುಕೊಳ್ಬೇಕು. ಅದೇ ಒಂದು ಕಾರಣಕ್ಕಾಗಿ ನೋಡಿ ಸ್ನೇಹಿತರೆ, ಇಲ್ಲಿ ಸುಮಾರು 9 ಜನ ಸಾವನ್ನಪ್ಪಿದ್ದಾರೆ. 20ರಿಂದ 25 ಜನರಿಗೆ ಗಾಯ ಆಗಿಬಿಟ್ಟಿದೆ. ಎತ್ತರ ಸಲುವಾಗಿ ಹೇಳಿ ಈ ಒಂದು ನಡೆದಂತ ಘಟನೆ ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲಿ ನಡೆದಿರತ್ತೆ. ಸುಮಾರು ಮುಂಜಾನೆ ಸಮಯದಲ್ಲಿ 3ರಿಂದ 4 ಗಂಟೆ ಆಗಿರತ್ತೆ, 4ರಿಂದ 5 ಗಂಟೆ ಆಗಿರತ್ತೆ. ಆ ಒಂದು ಸಮಯದಲ್ಲಿ ವಿಪರೀತವಾಗಿ ನಮಗೆ ನಿದ್ದೆ ಬರ್ತಾ ಇರತ್ತೆ. ಆ ಒಂದು ಸಮಯದಲ್ಲಿ ಕೆಲವು ಜನ ಗಾಡಿಯನ್ನ ಓಡಿಸ್ತಾ ಇರ್ತಾರ. ಕಾರ್ ಆಗ್ಬಹುದು, ಬೈಕ್ ಆಗ್ಬಹುದು, ಅಥವಾ ಏನಾದ್ರೂ ಒಂದು 4 ಚಕ್ರ ವಾಹನ ಓಡಿಸ್ತಾ ಇರ್ಬೋದು. ಆಗ ನಿಮಗೆ ನಿದ್ದೆ ಬಂದಿರತ್ತೆ. ಆಗ ಮುಂದ್ಗಡೆ ಏನ್ ಬರ್ತಾ ಇದೆ, ಏನ್ ಹೋಗ್ತಾ ಇದೆ, ಏನು ಕೂಡ ಕಾಣಿಸೋದಿಲ್ಲ. ಆಗ ನಮ್ಗೆ ಆಕ್ಸಿಡೆಂಟ್ ಆಗುವ ಸಾಧ್ಯತೆ ಇರತ್ತೆ. ಮೊನ್ನೆ ಕೂಡ ನೋಡಿರ್ಬೋದು, ನಮ್ಮೊಂದು ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇದೇ ರೀತಿಯಾಗಿತ್ತು. ಅವರು ಮುಂಜಾನೆ ಅಲ್ಲೇ ಫಂಕ್ಷನ್ ಮುಗಿಸ್ಕೊಂಡು ಬರ್ತಾ ಇದ್ರು ಸುಮಾರು 4 ಗಂಟೆಗೆ. ಆಗ ಈ ಒಂದು ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ಮುಂದ್ಗಡೆ ನಾಯಿ ಬಂದ ಕಾರಣ ಆ ಒಂದು ಡ್ರೈವರ್ಗೆ ನಾಯಿಯನ್ನ ಕಾಪಾಡೋ ಸಲುವಾಗಿ ಹೋಗಿ ಗಿಡಕ್ಕೆ ಗುದಿಸ್ಬಿಟ್ಟಿದ್ದಾರೆ. ಈಗ ನೋಡ್ತಾ ಇರ್ಬೋದು ಆಸ್ಪತ್ರೆಯಲ್ಲಿ ಪಾಪ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅಡ್ಮಿಟ್ ಆಗಿದ್ದಾರೆ. ಇನ್ನೊಂದು ಹೇಳ್ಬೇಕಂದ್ರೆ, ಈ ಒಂದು ಟ್ರಕ್ ಡ್ರೈವರ್ ಅವರು ದಿನಾಲು ಕೂಲಿ ಮಾಡ್ಕೊಂಡು, ಅಂದ್ರೆ ಹಣ್ಣು ಹಂಪಲು ಮಾರ್ಕೊಂಡು ತಿರುಗಾಡುವಂತ ವ್ಯಕ್ತಿಗಳು. ಸುಮಾರು 25 ಜನ. ತುಂಬಾ ಅಂದ್ರೆ ತುಂಬಾ ಲೋಡ್ ಆಗಿತ್ತು ಆ ಒಂದು ಟ್ರಕ್. ಅಲ್ಲಿ ಸುಮಾರು 25 ಜನ ಇದ್ರು ಆ ಒಂದು ಟ್ರಕ್ ನಲ್ಲಿ. ಮುಂದ್ಗಡೆ 4ರಿಂದ 5 ಗಂಟೆ ಟೈಮು. ಆಗ ಜೋರ್ಲೆ ಸ್ಪೀಡ್ ನಲ್ಲಿ ಇತ್ತು. ಸುಮಾರು 110 120 ಕಿಲೋಮೀಟರ್ ದಷ್ಟು ಸ್ಪೀಡ್ ನಲ್ಲಿ ಇದ್ದ. ಆಗ ಮುಂದ್ಗಡೆ ಏನು ಬಂದಿದೆ ಅಂತ ಹೇಳಿ ಮುಂದ್ಗಡೆ ಯಾವುದೇ ರೀತಿಯಾಗಿ ಗಾಡಿಯನ್ನ ಕಂಟ್ರೋಲ್ ಮಾಡಕ್ ಆಗಲಿಲ್ಲ. ಕಂಟ್ರೋಲ್ ಮಾಡದೇ ಇರೋದಕ್ಕೆ ಹೋಗಿ ಲೈಟ್ ಕಂಬಕ್ಕೆ ಹಾಸ್ಬಿಟ್ಟಿದ್ದಾರೆ. ಅವಾಗ ಅಲ್ಲಿರುವಂತ 25 ಜನ ಇರ್ತಾರಲ್ಲ, ಅದರಲ್ಲಿ ಸುಮಾರು 9 ಜನರಿಗೆ ಗಾಯ ಆಗ್ಬಿಟ್ಟಿದೆ. 9 ಜನ ಮರಣ ಹೊಂದಿದ್ದಾರೆ. ಉಳಿದಂತ 20 ಜನ, 20ರಿಂದ 30 ಜನ ಇರ್ತಾರಲ್ಲ, ಅವರು ಗಾಯ ಆಗಿಬಿಟ್ಟಿದೆ. ಅದೇ ಒಂದು ಕಾರಣಕ್ಕಾಗಿ ನೀವೇನಾದ್ರೂ ಮುಂಜಾನೆ ಸಮಯದಲ್ಲಿ ಹೋಗ್ತಾ ಇದ್ರೆ ದಯವಿಟ್ಟು ಹೋಗೋದನ್ನ ಬಂದ್ ಮಾಡಿಸಿ. ಯಾಕಂದ್ರೆ ಮುಂಜಾನೆ ಸಮಯದಲ್ಲಿ ನೀವು ಕರೆಕ್ಟಾಗಿ ಹೋಗ್ತಾ ಇರ್ತಾರ ನಿಜ, ಆದ್ರೆ ಮುಂದಿನವ್ರು ಬರ್ತಿರ್ತಾರಲ್ಲ, ಅವರು ಮುಂಜಾನೆ 10 ಗಂಟೆಯಿಂದ ಗಾಡಿಯನ್ನು ಓಡಿಸ್ತಾ ಇರ್ಬೋದು, ಅಥವಾ ರಾತ್ರಿ 12 ಗಂಟೆಯಿಂದ ಗಾಡಿಯನ್ನು ಓಡಿಸ್ತಾ ಇರ್ಬೋದು. ಅವ್ರಿಗೆ ನಿದ್ದೆ ಬಂದಿರತ್ತೆ. ದಯವಿಟ್ಟು ಮುಂಜಾನೆ ಸಮಯದಲ್ಲಿ ಏನು ಓಡಿಸ್ತಾನೆ, ಸಿಕ್ಕಿನ ಸಮಯದಲ್ಲಿ ಏನು ಓಡಿಸ್ತಾರಲ್ಲ, ಅದು ತುಂಬಾ ಅಂದ್ರೆ ತುಂಬಾ ಡೇಂಜರು. ದಯವಿಟ್ಟು ಹೇಳ್ತಾ ಇದ್ದೇನೆ, ಮುಂಜಾನೆ ಸಮಯದಲ್ಲಿ ಯಾರು ಕೂಡ ಗಾಡಿಗಳನ್ನ ಓಡ್ಸಾಕ್ ಹೋಗಬೇಡಿ. ಮುಂಜಾನೆ 6 ಗಂಟೆಯಿಂದ ಸ್ಟಾರ್ಟ್ ಮಾಡಿ ಗಾಡಿ ಆಗ್ಬೋದು ಏನಾದ್ರು ಓಡಿಸೋದಕ್ಕೆ, ಆದ್ರೆ ಮುಂಜಾನೆ ಸಮಯದಲ್ಲಿ ಯಾರು ಕೂಡ ಗಾಡಿಯನ್ನ ಓಡ್ಸಾಕ್ ಹೋಗಬೇಡಿ. ಕೆಲವು ಜನರಿಗೆ ರಾಟಿ ಆಗಿರತ್ತೆ, ಅವ್ರು ಓಡಿಸ್ತಾರೆ. ಕೆಲವು ಜನರಿಗೆ ರಾಟಿ ಇರೋದಿಲ್ಲ.